ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ. ಈ ಸಮಯದೊಳಗೆ ನಾವೇನಂದ್ರೆ ಬಾಲ್ಯಾವಸ್ಥೆಯ ಮಕ್ಕಳ ಲಕ್ಷಣಗಳು ಅಂತಕ್ಕಂಥದ್ದು ನೋಡೋಣ. ಅದರಲ್ಲಿ ಮುಖ್ಯವಾಗಿ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದಲ್ಲಿ ಏನೆಲ್ಲ ಪ್ರಮುಖ ಲಕ್ಷಣಗಳು ಕಂಡುಬರ್ತಾವೆ ಅನ್ನೋದನ್ನ ಸ್ವಲ್ಪ ಕ್ವಿಕ್ ಆಗಿ ನಾವು ನೋಡಬಹುದು. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರ್ತದೆ, ಗಮನಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದ ಪ್ರಮುಖ ಲಕ್ಷಣಗಳು ನೋಡ್ತೀವಿ. ಪೂರ್ವ ಬಾಲ್ಯ ಅಂತ ಬಂದಾಗ ಈಗಾಗಲೇ ನಿಮಗೆ ಗೊತ್ತಿದೆ, ಪೂರ್ವ ಬಾಲ್ಯ ಅಂತಕ್ಕಂಥದ್ದು 2 ರಿಂದ 6 ವರ್ಷದ ನಡುವಿನ ಹಂತ ಅಂತ ಹೇಳಿದ್ರೆ, ಉತ್ತರ ಬಾಲ್ಯದ ಅವಧಿ ಏನಾಗಿರ್ತೈತಿ ಅಂದ್ರೆ 6 ರಿಂದ 12 ಆಗಿರ್ತದೆ ಅನ್ನೋದು ಗಮನಿಸ್ಕೊಂತೀರಿ. ಪೂರ್ವ ಬಾಲ್ಯ 2 ರಿಂದ 6, ಉತ್ತರ ಬಾಲ್ಯ 6 ರಿಂದ 12. ಈ ಪೂರ್ವ ಬಾಲ್ಯದಲ್ಲಿ ಏನಪ್ಪ ಅಂತಂದ್ರೆ ಶಾಲಾ ಪೂರ್ವ ಹಂತ ಅಂತ ಕರಿತೀವಿ. ಯಾಕಂದ್ರೆ ಮಗು ಶಾಲೆಗೆ ಹೋಗ್ಲಿಕ್ಕೆ ಔಪಚಾರಿಕವಾಗಿ ಒಂದು ಸಿದ್ಧತೆಯನ್ನು ನಡೆಸುವಂಥದ್ದು ಕಂಡುಬರುತ್ತೆ. ಹಾಗಾಗಿ ಇದನ್ನು ಶಾಲಾ ಪೂರ್ವ ಹಂತ ಅಂತ ಕರೀತಾರೆ. ಈ ಸಮಯದೊಳಗೆ ಮಕ್ಕಳನ್ನ ನಾವು ನೋಡ್ತೀವಿ, ನರ್ಸರಿ, LKG, UKG ತರಗತಿಗಳಿಗೆಲ್ಲ ಇದು ಮಾಡಿರ್ತೀವಿ. ಯಾಕಂದ್ರೆ ಆ ಮಗು ಮುಂದೆ ಶಾಲೆಗೆ ಹೋಗ್ಲಿಕ್ಕೆ ಪೂರ್ತಿ ಏನಪ್ಪ ಅಂದ್ರೆ ಅನುಭವ ಪಡ್ಕೊಳ್ಳಿ ಅನ್ನುವಂಥದ್ದು. ಅದಕ್ಕಾಗಿ ಇದನ್ನು ಶಾಲಾ ಪೂರ್ವ ಅಂತ ಕರೆದ್ರೆ, ಉತ್ತರ ಬಾಲ್ಯಾವಸ್ಥೆಯನ್ನು ಹಲವರು ಬೇರೆ ಬೇರೆ ತಮ್ಮದೇ ಆಗಿರುವಂಥ ದೃಷ್ಟಿಕೋನದಲ್ಲಿ ಪರಿಚಯ ಮಾಡ್ತಾ ಬರ್ತಾರೆ. ಹೇಳಬೇಕಂದ್ರೆ ಶಿಕ್ಷಣ ತಜ್ಞರು ಇದನ್ನು ಪ್ರಾಥಮಿಕ ಶಾಲಾ ಹಂತ ಅಂತ ಕರೀತಾರೆ. ಯಾಕಂದ್ರೆ ಮಗು ಇಲ್ಲಿ ಶಾಲೆಗೆ ಬರುವಂಥದ್ದು, ಶಾಲೆಯಲ್ಲಿ ಸಾಮಾಜಿಕಗೊಳ್ಳುವಂಥ ಪ್ರಕ್ರಿಯೆ ಎಲ್ಲ ಕಂಡುಬರೋದ್ರಿಂದ ಇದನ್ನು ಶಾಲಾ ಹಂತ ಅಂತ ಕರೆದಂಥದ್ದು ಶಿಕ್ಷಣ ತಜ್ಞರಾಗಿದ್ದರೆ, ಪೋಷಕರು ಮನೆಯಲ್ಲಿ ಏನಕ್ಕೆ ಕರೀತಾರೆ, ತೊಂದರೆ ಕೊಡುವಂಥ ಜಗಳ ಗಂಟಿತನದ ಹಂತ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಸಮಯದೊಳಗೆ ಮಕ್ಕಳು ಮಾತು ಕೇಳ್ತಿರಂಗಿಲ್ಲ, ಮೊಂಡತನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಹಂಗಾಗಿ ಇದನ್ನು ತೊಂದರೆ ಅಥವಾ ಜಗಳ ಗಂಟಿತನದ ಹಂತ ಅಂತ ಪೋಷಕರು ಹೇಳ್ತಾರೆ. ಇನ್ನು ಮನೋವಿಜ್ಞಾನಿಗಳೇನು ಹೇಳ್ತಾರೆ ಅಂದ್ರೆ, ಇದನ್ನು ಕೂಟ ಯುಗ ಅಂತ ಕರೀತಾರೆ. ಕೂಟ ಅಂದರೆ ಗುಂಪು. ಮಕ್ಕಳು ತಮ್ಮದೇ ಆಗಿರುವಂತಹ ಅಭಿರುಚಿಯನ್ನು ಹೊಂದಿರುವಂತಹ ಮಕ್ಕಳ ಜೊತೆಗೆ ಏನಪ್ಪ ಅಂದ್ರೆ ಸಮವಯಸ್ಕರೊಡನೆ ಏನು ಮಾಡ್ತಾವ, ಗುಂಪನ್ನು ರಚನೆ ಮಾಡ್ಕೊತಾವ. ಆಮೇಲೆ ಇದನ್ನು ಅನುಸರಣೆ ಹಂತ ಅಂತ ಕೂಡ ಕರೀತಾರೆ. ಓಕೆ, ತಮ್ಮ ಗುಂಪಿನಲ್ಲಿ ಒಪ್ಪಿಕೊಳ್ಬೋದಾಗಿರುವಂತಹ ನಡೆನುಡಿ ಅಥವಾ ನಿಯಮಗಳನ್ನು ಅನುಸರಿಸ್ತಾವ. ಮತ್ತು ಸೃಜನಾತ್ಮಕತೆ ಹಂತ ಅಂತ ಕೂಡ ಕರೀತಾರೆ. ತಮ್ಮದೇ ಆಗಿರುವಂಥ ಸೃಜನಶೀಲ ಸಾಮರ್ಥ್ಯವನ್ನು ವ್ಯಕ್ತಪಡಿಸ್ತಾವೆ. ಈ ರೀತಿ ಮನೋವಿಜ್ಞಾನಿಗಳು ಉತ್ತರ ಬಾಲ್ಯಾವಸ್ಥೆಯನ್ನು ಕೂಟಯುಗ, ಅನುಸರಣೆ ಯುಗ ಮತ್ತು ಸೃಜನಾತ್ಮಕತೆ ಹಂತ ಅಂತ ಕೂಡ ಕರೆದಾರೆ. ಇನ್ನು ಅನ್ವೇಷಣಾ ಹಂತ ಅಂತ ಕರೀತಾರ. ಯಾವುದನ್ನ ಪೂರ್ವ ಬಾಲ್ಯಾವಸ್ಥೆಯನ್ನು ಯಾಕರಿ ಅಂತಂದ್ರೆ, ಪರಿಸರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳಲ್ಲಿ ಪ್ರಯತ್ನ ಪಡ್ತಿರ್ತಾವೆ. ಈಗ ತಾನೇ ಏನಪ್ಪ ಅಂದ್ರೆ ಪ್ರಪಂಚ ಕಾಲಿಟ್ಟಿದ್ದಾರೆ. ಇಲ್ಲಿ ಪರಿಸರದಲ್ಲಿರುವಂಥ ಹಲವು ವಿಷಯಗಳು, ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಗಿಡ, ಮರ, ಕಲ್ಲು, ಗುಡ್ಡ, ಬೆಟ್ಟ, ನದಿ, ಸರೋವರ, ಆಮೇಲೆ ಮನೆ ಸದಸ್ಯರು, ಅಕ್ಕಪಕ್ಕದವರು, ಇವರೆಲ್ಲ ಏನಪ್ಪ ಅಂದ್ರೆ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡ್ತಾ ಇರ್ತವೆ. ಪ್ರಶ್ನೆಗಳ ಮೂಲಕ ತಮ್ಮ ತಮ್ಮ ಸಮಸ್ಯೆಗಳಿಗೆ ಅಥವಾ ತಮ್ಮ ಏನು ವಿಚಾರಗಳಿರ್ತಾವೆ ಅದಕ್ಕೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇದನ್ನು ಪ್ರಶ್ನಿಸುವ ಹಂತ ಅಂತಲೂ ಕೂಡ ಕರಿಬಹುದು. ಗಮನಿಸ್ಕೊಳ್ಳಿ, ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳು ಬಹಳ ಪ್ರಶ್ನೆ ಕೇಳ್ತಿರ್ತವೆ. ಏನೇ ಡೌಟ್ಸ್ಗಳು ಬಂದರೂ ಪ್ರಶ್ನೆಗಳನ್ನು ಕೇಳುವಂಥದ್ದು ಹೆಚ್ಚಾಗಿರ್ತವೆ ಅಲ್ಲಿ. ಹಾಗೆ ಕೇಳುವಾಗ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಅವರ ಏನು ಪ್ರಶ್ನೆಗಳಿರ್ತದೆ ಅದಕ್ಕೆ ನಾವು ಸೂಕ್ತ ಉತ್ತರ ಕೊಡ್ತಾ ಹೋದ್ವಿ ಅಂದ್ರೆ ಅವರಲ್ಲಿ ಕೂಡ ಏನಪ್ಪ ಅಂದ್ರೆ ಉತ್ತಮ ವಿಕಾಸವನ್ನು ನಾವು ನಿರೀಕ್ಷಿಸ್ಬೋದು. ಇನ್ನು ಈ ಕಡೆ ಉತ್ತರ ಬಾಲ್ಯಾವಸ್ಥೆ ಅಂತ ಬಂದಾಗ ಇದು ಏಕಪ್ರಕಾರದ ಬೆಳವಣಿಗೆ ಹಂತ. ಈ ಸಮಯದಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಉತ್ತಮ ಆರೋಗ್ಯ, ಪೋಷಣೆ, ರೋಗ ನಿರೋಧಕ ಶಕ್ತಿ ಇವೆಲ್ಲ ಸರಿಯಾಗಿ ಸಮತೋಲಿತವಾಗಿ ನೀಡ್ತಾ ಬಂದ್ರೆ ಒಳ್ಳೆ ಏನಪ್ಪ ಅಂದ್ರೆ ಉತ್ತಮವಾಗಿ ಬೆಳವಣಿಗೆ ಕಂಡುಬರುತ್ತೆ. ಮತ್ತು ಇವರು ಅವರವರ ಲಿಂಗದಿಂದ ಪ್ರಭಾವಿತ ಕೂಡ ಆಗಿರ್ತಾರೆ. ಹಾಗಾಗಿ ಒಂದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ನಿಧಾನವಾಗಿ ಏಕಪ್ರಕಾರದಲ್ಲಿ ಬೆಳವಣಿಗೆ ಕಂಡುಬರುತ್ತೆ. ಇನ್ನು ಇಲ್ಲಿ ಮಕ್ಕಳಲ್ಲಿ ಕೆಲವೊಂದಿಷ್ಟು ಕೌಶಲ್ಯಗಳೇನಪ್ಪ ಅಂದ್ರೆ ಕಂಡುಬರ್ತಾವೆ ಉತ್ತರ ಬಾಲ್ಯಾವಸ್ಥೆಯೊಳಗೆ. ಏನದು? ಸ್ವಸಹಾಯ, ತಮ್ಮದೇ ಆಗಿರುವಂಥ ಸ್ವಂತ ಸಹಾಯದ ಮೂಲಕ ಮಕ್ಕಳು ತಮ್ಮ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡ್ತಾವ. ಕೆಲವೊಂದಿಷ್ಟು ಕೆಲಸಗಳಾಗಿ ಸಾಮಾಜಿಕ ನೆರವನ್ನು ಪಡ್ಕೊತಾವ. ಶಾಲೆಗಳೇನಪ್ಪ ಅಂದ್ರೆ ಹೋಗುವಂಥದ್ದು, ಶಾಲೆಯ ಸನ್ನಿವೇಶದೊಳಗೆ ಏನಪ್ಪ ಅಂದ್ರೆ ವಿಷಯಗಳನ್ನು ಕಲಿಯುವಂಥದ್ದು, ಸಮಸ್ಯೆಗಳು ಬಂದರೆ ಶಿಕ್ಷಕರ ನೆರವನ್ನು ಪಡ್ಕೊಳ್ಳುವಂಥದ್ದು, ಸ್ನೇಹಿತರ ನೆರವನ್ನು ಪಡ್ಕೊತಾವ. ಮತ್ತು ಆಟಗಳಲ್ಲಿ ಹೆಚ್ಚಾಗಿ ಗುಂಪು ಆಟಗಳಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಲಿಕ್ಕೆ ಪ್ರಯತ್ನ ಪಡ್ತಾವ. ಇವೆಲ್ಲ ಉತ್ತರ ಬಾಲ್ಯಾವಸ್ಥೆಯೊಳಗೆ ಕಂಡುಬರುವಂಥವುಗಳಾಗಿರ್ತವೆ. ಇನ್ನು ಪೂರ್ವ ಬಾಲ್ಯಾವಸ್ಥೆಯನ್ನು ಕೂಟ ಪೂರ್ವ ಯುಗ ಅಂತ ನಾವು ಕರಿತೀವಿ. ಅಂದ್ರೆ ಕೂಟ ಯುಗ ಅಂತಂದ್ರೆ ಏನು? ಸಮವಯಸ್ಕರೊಡನೆ ಪಾಲ್ಗೊಳ್ಳೋದು. ತಮಗಿಷ್ಟವಾದ, ತಮ್ಮನ್ನೇ ಹೋಲುವಂಥ ಕೆಲವೊಂದಿಷ್ಟು ಲಕ್ಷಣಗಳು ಇತ್ತು ಅಂದರೆ ಆ ಮಕ್ಕಳ ಜೊತೆಗೆ ಮಗು ಏನು ಮಾಡ್ತಾವ ಅಂತಂದ್ರೆ ಮಕ್ಕಳು ಗುಂಪನ್ನು ರಚನೆ ಮಾಡ್ಕೊತಾವೆ. ಇದನ್ನು ಕೂಟ ಯುಗ ಅಂತ ಕರಿತೀವಿ. ಇದು ಉತ್ತರ ಬಾಲ್ಯಾವಸ್ಥೆಯೊಳಗೆ ಕಂಡುಬರುತ್ತೆ. ಇದಕ್ಕಿಂತ ಮುಂಚಿನ ಅವಧಿನೇ ಕೂಟ ಪೂರ್ವ ಯುಗ. ಸಾಮಾಜಿಕ ಜೀವನಕ್ಕೆ ಬೇಕಾದಂಥ ವರ್ತನೆಗಳನ್ನು ಮಕ್ಕಳು ಏನು ಮಾಡ್ತಾವ್ರಿ ಅಂದ್ರೆ ಇಲ್ಲಿ ಕಲಿಯೋಕೆ ಶುರು ಮಾಡ್ತಾವೆ.
ಪೂರ್ವ ಬಾಲ್ಯಾವಸ್ಥೆಯೊಳಗೆ. ಸೊ ಸಮಾಜದೊಳಗೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಯಾರಿಗೆ ಹೆಂಗೆ ಗೌರವ ಕೊಡಬೇಕು ಗುರು ಹಿರಿಯರಿಗೆ, ಸೊ ಎಲ್ಲ ವಿಚಾರಗಳನ್ನು ಕಲಿತಾ ಬರ್ತಾರೆ. ಸೊ ಅದಾದಮೇಲೆ ಉತ್ತರ ಬಾಲ್ಯಕ್ಕೆ ಬಂದಾಗ ತಮ್ಮದೇ ಆಗಿರುವಂತಹ ಗುಂಪನ್ನು ರಚನೆ ಮಾಡ್ಕೊತಾವ ಮಕ್ಕಳಲ್ಲಿ. ಆ ಗುಂಪಿಗೆ ಏನಪ್ಪ ಅಂದ್ರೆ ಬಹಳಷ್ಟು ನಿಷ್ಠೆಯಿಂದ ಇರ್ತಾವೆ. ಸೊ ಇದು ಉತ್ತರ ಬಾಲ್ಯ, ಹಾಗಾಗಿ ಇದನ್ನು ಕೂಟಯುಗ ಅಂತ ಕರೀತಾರೆ. ಇನ್ನು ಪೂರ್ವ ಬಾಲ್ಯ ಏನಾಗುತ್ತೆ ಸ್ನೇಹಿತರೆ, ಅನುಕರಣೆ ಹಂತ. ಸೊ ಮಕ್ಕಳು ಹೆಚ್ಚಾಗಿ ಅನುಕರಣೆಯ ಮೂಲಕ ಇತರೆ ವರ್ತನೆಗಳನ್ನು ಕಲಿತಾ ಬರ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳದಾಗಿರ್ಬೋದು, ಪೋಷಕರ ಆಗಿರ್ಬೋದು, ಶಾಲೆಗಳಲ್ಲಿ ಶಿಕ್ಷಕರದಾಗಿರ್ಬೋದು, ಹಿರಿಯರ ವರ್ತನೆಗಳನ್ನು ಅನುಕರಿಸ್ತಾವೆ. ಅವು ಅನುಕರಿಸಿದ್ರ ಮೂಲಕ ಏನಪ್ಪ ಅಂದ್ರೆ ಕಲಿತಾ ಬರ್ತಾರೆ. ಹಂಗಾಗಿ ಇದನ್ನು ಅನುಕರಣೆ ಹಂತ ಅಂತ ಕರೀತಾರೆ. ಅದೇ ನಾವು ಉತ್ತರ ಬಾಲ್ಯ ಅಂತ ಕಂಡು ಬಂದರೆ ಉತ್ತರ ಬಾಲ್ಯವನ್ನು ಅನುಸರಣೆಯ ಹಂತ ಅಂತ ಕರೀತಾರೆ. ಅನುಸರಣೆ ಹಂತ ಅಂದ್ರೆ ಏನು, ತಾವೇನು ಗುಂಪನ್ನು ರಚನೆ ಮಾಡ್ಕೊಂಡಿರ್ತಾರೆ ಆ ಗುಂಪಿನಲ್ಲಿ ಏನಪ್ಪ ಅಂದ್ರೆ ಒಪ್ಪಿಕೊಳ್ಬೋದಾಗಿರುವಂತಹ ನಡೆ ನುಡಿ, ಮಾತು, ಆ ವರ್ತನೆ, ಇವೆಲ್ಲವುಗಳನ್ನ ಏನಪ್ಪ ಅಂದ್ರೆ ಮಾನದಂಡವಾಗಿ ಇಟ್ಕೊಂಡು ಅದನ್ನು ಅನುಸರಿಸ್ತಾ ಬರ್ತಾರೋ. ಈಗ ತಮ್ಮದೇ ಒಂದು ಸಮವಯಸ್ಕರ ಒಂದು ಗುಂಪನ್ನು ರಚನೆ ಮಾಡಿದಾಗ ಆ ಗುಂಪು ಒಳ್ಳೆ ರೀತಿ ಇತ್ತು, ಗುರು ಹಿರಿಯರಿಗೆ ಗೌರವ ಕೊಡ್ತಾ ಇದ್ರು ಅಂತ ಬಂದರೆ ಆ ಗುಂಪಿನಲ್ಲಿರುವಂಥ ಎಲ್ಲ ಸದಸ್ಯ ಮಕ್ಕಳು ಏನಾಗ್ತಾವ, ಇತರರಿಗೆ ಗೌರವ ಕೊಡುವಂಥದ್ದು, ಒಳ್ಳೆ ರೀತಿ ನೋಡ್ಕೊತಾವೆ. ಅದೇ ಆ ಗುಂಪಿನಲ್ಲಿ ಓಡಾಡ್ರದ್ದು ಒಂದು ಚೂರು ಗುಂಪಿತ್ತು ಅಂತಂದ್ರೆ ಕಿಟ್ಲೆ ಮಾಡುವಂಥದ್ದು, ಅಥವಾ ತೊಂದರೆ ಕೊಡುವಂಥದ್ದು, ಇಂಥದ್ದೆಲ್ಲ ಕಂಡು ಬಂದರೆ ಅದನ್ನು ಅನುಸರಿಸುವಂಥದ್ದು ವರ್ತನೆಗಳು ಕಂಡು ಬರ್ತಾವೆ. ಓಕೆ, ಸೊ ಹಾಗಾಗಿ ಅನುಕರಣೆ ಅನುಸರಣೆ ಗಮನಿಸ್ಕೊಡ್ರಿ. ಅನುಕರಣೆ ಹಂತ ಪೂರ್ವ ಬಾಲ್ಯ, ಅನುಸರಣೆ ಹಂತ ಉತ್ತರ ಬಾಲ್ಯ. ಇವೆರಡರ ನಡುವಿನ ವ್ಯತ್ಯಾಸ ಏನಂದ್ರೆ, ಅನುಕರಣೆ ಯಾರು ಹೆಂಗೆ ವರ್ತನೆ ಮಾಡ್ತಿರ್ತಾರೆ ಅದನ್ನು ನೋಡಿ ಮಾಡುವಂಥದ್ದಾಗಿದ್ರೆ, ಅನುಸರಣೆ ಅಂತಕ್ಕಂಥದ್ದು ತಮ್ಮ ಗುಂಪಿನಲ್ಲಿ ಒಪ್ಕೊಳ್ಬೋದಾಗಿರುವಂಥ ಏನು ನೀತಿ ನಿಯಮಗಳಿರ್ತಾವೆ ಅವುಗಳನ್ನು ಪಾಲಿಸುವಂಥದ್ದು ಕಂಡುಬರುತ್ತೆ. ಓಕೆ, ಈ ರೀತಿ ಈ ಶಾಲೆಗಳಲ್ಲಿ ನೋಡ್ರಿ, ಶಾಲೆಗಳಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಹಾಕಿರ್ತಾರೆ. ಆ ನಿಯಮಗಳಿಗೆ ತಕ್ಕಂತೆ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮನ್ನು ನಾವು ಅನುಸರಿಸ್ಕೊಂಡು ಹೋಗ್ತಿರ್ತೀವಿ. ಹೌದಾ, ಅದನ್ನು ಒಪ್ಕೊಂಡು ಅದೇ ನೀತಿ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಇದನ್ನು ಅನುಸರಣೆ ಅಂತ ಈ ರೀತಿ ಕರಿತೀವಿ. ಇನ್ನು ಸೃಜನಾತ್ಮಕತೆಯ ಹಂತ. ಸೊ ಮಕ್ಕಳು ಆಟ ಪಾಠಗಳಲ್ಲಿ ತಮ್ಮದೇ ಆಗಿರುವಂಥ ಸೃಜನಶೀಲತೆಯನ್ನು ವ್ಯಕ್ತಪಡಿಸ್ತಾರೆ. ಯಾವುದಾದ್ರು ನೀವು ಮಣ್ಣಿಗೆ ಹಿಂಗೇನ್ರ ಕೊಟ್ಟಿದ್ದು ತಮ್ಮದೇ ಆಗಿರುವಂಥ ರೀತಿಯೊಳಗೆ ಮಕ್ಕಳು ಏನಾರು ಗೊಂಬೆ ಮಾಡುವಂಥದ್ದು, ಅಥವಾ ಆಟದ ಸಾಮಾನ್ಯಗಳನ್ನು ಉಚ್ಚಿ ಅವುಗಳನ್ನು ಜೋಡಿಸುವಂಥದ್ದು, ಹಿಂಗೆ ಏನಾರು ಒಂದು ಏನಪ್ಪ ಅಂದ್ರೆ ಸೃಜನಶೀಲತೆ ಈ ಮಕ್ಕಳಲ್ಲಿ ಕಂಡುಬರುತ್ತೆ ಪೂರ್ವ ಬಾಲ್ಯದ ಅವಧಿಯೊಳಗೆ. ಉತ್ತರ ಬಾಲ್ಯದಲ್ಲಿ ಅಂತ ಕಂಡು ಬಂದ್ರೆ ಇದು ಕೂಡ ಸೃಜನಶೀಲ ಹಂತ ಅಂತ ಕರೀತಾರೆ ಇದನ್ನು. ಸೃಜನಶೀಲ ಹಂತ ಯಾಕ್ರಿ ಅಂದ್ರೆ ಈ ಸಮಯದೊಳಗೆ ಮಕ್ಕಳಲ್ಲಿ ಕೆಲವೊಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳುವಂಥ ಸಾಮರ್ಥ್ಯ ವೃದ್ಧಿ ಆಗ್ತದೆ. ಹೊಸ ಹೊಸ ಆಲೋಚನೆಗಳನ್ನು ಬಳಸ್ಕೊಂಡು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂತಾವ. ಇನ್ನು ಈ ಹಂತದೊಳಗೆ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಿ ಸಮಾಜ ಒಪ್ಪುವಂಥ ರೀತಿಯಲ್ಲೇ ತಮ್ಮ ವರ್ತನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಮಕ್ಕಳು ಪ್ರಯತ್ನ ಪಡ್ತಾವೆ. ಯಾವುದು ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳು. ಇವು ಕೆಲವೊಂದಿಷ್ಟು ಸಾಮಾನ್ಯ ಲಕ್ಷಣಗಳ್ರಿ, ಇಬ್ಬರಲ್ಲಿ ಕೂಡ ಕಂಡುಬರುತ್ತದೆ. ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದಲ್ಲಿ ಕಂಡುಬರುವಂಥ ಸಾಮಾನ್ಯ ಲಕ್ಷಣಗಳು. ಇನ್ನೂ ಕೂಡ ನಾವು ದೈಹಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಹಲವು ಅಂಶಗಳನ್ನು ನೋಡ್ತಾ ಬರುತ್ತೇವೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ, ಒಂದು ಸ್ಮಾಲ್ ಶಾರ್ಟ್ ವಿಡಿಯೋ ಯಾವುದು ಬಾಲ್ಯಾವಸ್ಥೆಯ ಮಕ್ಕಳ ಲಕ್ಷಣಗಳ ಕುರಿತಾಗಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೇನಾದ್ರು ಡೌಟ್ಸ್ಗಳು ಇತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಏನಪ್ಪ ಅಂದ್ರೆ ಕ್ವಶನ್ ಮಾಡಿ ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಪಡ್ತೀನಿ. ಸೊ ಯಾರಾದರೂ ಕೂಡ ಏನಂದ್ರೆ TET ಬ್ಯಾಚ್ಗೆ ಜಾಯಿನ್ ಆಗೋಂಗಿದ್ರಿ ಅಂದರೆ ಸ್ಪರ್ಧಾ ಕನಸು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಜಾಯಿನ್ ಆಗ್ಬೋದು. ಈಗಾಗಲೇ ಏನಪ್ಪ ಅಂದ್ರೆ TET ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ತರಗತಿಗಳು ಆರಂಭಗೊಂಡಾಗ ಅದರ ಪ್ರಯೋಜನ ಪಡ್ಕೊಳ್ಳಿ. ಡೌಟ್ಸ್ಗಳಿದ್ದಲ್ಲಿ ಈ ಕೆಳಗಡೆ ಕಾಣ್ತಿರುವಂಥ ನಂಬರ್ 9845949302 ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನೀವು ಮಾಹಿತಿ ಪಡಿಬೋದು. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಧನ್ಯವಾದ.